ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ಇಂಪಾರ್ಟೆಂಟ್ ವಿಡಿಯೋ. ಈಗಾಗಲೇ ತಮ್ಮನಲ್ಲಿ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗಲೇಬೇಕು, ಸರ್ ಇವ್ರೇನಪ್ಪ 1,000 ರೂಪಾಯಿ ತುಂಬ್ತಾ ಹೋದರೆ 6 ಲಕ್ಷ ಅಮೌಂಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ನಿಜ ಅಂತ ನಿಮ್ಮ ಒಂದು ತಲೆಯಲ್ಲಿ ಕ್ವಶನ್ ಉಂಟಾಗ್ಬೋದು. ಸೊ ಕೆಲವೊಂದಿಷ್ಟು ಇದೇನು ಬಿಡಪ್ಪ ಅಂತಲೂ ಕೂಡ ಅನ್ಬೋದು. ವೀಕ್ಷಕರೇ, ಈ ಒಂದು ಮಾಹಿತಿ ನಿಜ 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 ಏಕೆಂದರೆ ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಯೋಜನೆ, ಸ್ಕೀಮು. ಸೊ ಈ ಸ್ಕೀಮ್ನಲ್ಲಿ 1,000 ರೂಪಾಯಿ ತುಂಬ್ತಾ ಹೋದರೆ ನಿಮಗೆ ಟೋಟಲ್ ಆಗಿ 6 ಲಕ್ಷದವರೆಗೂ ಕೂಡ ಅಮೌಂಟ್ ಸಿಗ್ಬೋದು. ಸೊ ಇದು ನಿಜ. ಇದು ಯಾವ ರೀತಿಯಾಗಿ ಹಣವನ್ನು ಪಡಿಬೋದು, ಈ ಒಂದು ಸ್ಕೀಮ್ ಯಾವುದು, ಯಾವ ರೀತಿಯಾಗಿ ನಾವು ಅಮೌಂಟ್ ತುಂಬ್ತಾ ಹೋಗ್ಬೇಕು, ಎಷ್ಟು ವರ್ಷದ ನಂತರ ನಮಗೆ ಅಮೌಂಟ್ ಸಿಗತ್ತೆ. ಸೊ ಈ ಎಲ್ಲ ಕ್ವಶನ್ಗಳು ನಿಮ್ಮ ತಲೆಯಲ್ಲಿ ಉಂಟಾಗಿರ್ಬೋದು. ಆ ಒಂದು ಕ್ವಶನ್ಗಳಿಗೆ ಪರಿಹಾರ ಈ ಒಂದು ವಿಡಿಯೋದಲ್ಲಿ ಸಿಗತ್ತೆ. ಸೊ ಅದಕ್ಕೆ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಬಾರ್ದು. ಈ ಒಂದು ಕೆಲಸ ಮಾಡಿದ್ರೆ ಸಾಕು, ಎಲ್ಲ ಕೂಡ ಮಾಹಿತಿ ಅರ್ಥ ಆಗತ್ತೆ. ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ನೀವು ತಿಳಿಸ್ಬೋದು. 1,000 ರೂಪಾಯಿ ತುಂಬಕ್ಕಾಗಲ್ವಾ ಒಂದು ತಿಂಗಳಿಗೆ? ಹೋಗಲಿ ಬಿಡಿ, 200 ರೂಪಾಯಿ ತುಂಬಿ, 250 ರೂಪಾಯಿ ತುಂಬಿ, ಅಲ್ಲಿ ಹಿಡ್ಕೊಂಡೇ ಸ್ಟಾರ್ಟ್ ಇದೆ. ತಿಂಗಳಿಗೆ 250 ರೂಪಾಯಿ ಕೂಡ ನೀವು ತುಂಬೋದು. ಸೊ ಮುಂದೆ ಹೇಳ್ತಾ ಹೋಗ್ತೇನೆ, ನೀವು ನೋಡ್ತಾ ಹೋಗಿ. ಮಧ್ಯೆ ವಿಡಿಯೋ ಸ್ಕಿಪ್ ಮಾಡಬೇಡಿ. ಇದು ನನ್ನ ಕಡೆಯಿಂದ ರಿಕ್ವೆಸ್ಟು. ಹಾಗೆ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟೆ, ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡಿ. ಈಗ ಡೈರೆಕ್ಟಾಗಿ ಪಾಯಿಂಟ್ಗೆ ಬಂದ್ಬಿಡೋಣ. ಈ ಒಂದು ಸ್ಕೀಮ್ನ ಹೆಸರು ಯಾವುದು ಅಂತ ಅಂದರೆ, ಇದು ಸ್ಕೀಮ್ ಹೆಸರು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ. ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಯೋಜನೆ. ಮೋದಿಜಿ ಅವರು ಮಾಡಿರುವಂತಹ ಒಂದು ಸ್ಕೀಮು. ಮೋದಿಜಿ ಅವರು ಮಾಡಿರುವ ಒಂದು ಪ್ರತಿಯೊಂದು ಸ್ಕೀಮ್ ಕೂಡ ಟ್ರಸ್ಟೇಬಲ್ ಸ್ಕೀಮೇ ಇದಾವೆ. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ನೀವು ಬಿಜೆಪಿಗೆ ಹಾಕಿ ಬಿಡಿ, ಅದು ಆಮೇಲೆ. ಸೊ ಆದರೆ ಇಲ್ಲಿ ಸ್ಕೀಮ್ ಮಾತ್ರ ಇದು ಕಂಪ್ಲೀಟ್ ಆಗಿ ಟ್ರಸ್ಟೇಬಲ್ ಇರುವಂತಹದ್ದು. ಸೊ ನೋಡಿ, ಪ್ರತಿ ತಿಂಗಳು 1,000 ರೂಪಾಯಿ ತುಂಬ್ತಾ ಹೋದರೆ ಟೋಟಲ್ ಆಗಿ ಒಂದು ವರ್ಷಕ್ಕೆ 12,000 ರೂಪಾಯಿ ಆಗತ್ತೆ. ಸೊ ಇದೆಲ್ಲರಿಗೂ ಗೊತ್ತಾಗ್ಬಿಡತ್ತೆ ಆಟೋಮೆಟಿಕ್ ಆಗಿ. 12,000 ರೂಪಾಯಿ ಆಗತ್ತೆ ಅಂತ ಅನ್ಕೊಳ್ಳಿ. ಇದನ್ನು ನೀವು 15 ವರ್ಷಗಳ ಕಾಲ ತುಂಬಬೇಕಾಗತ್ತೆ, ಹೌದಲ್ವಾ? ಸೊ ಇಲ್ಲಿ ಈ ಒಂದು ಸ್ಕೀಮ್ನಲ್ಲಿ 15 ವರ್ಷಗಳ ಕಾಲ ತುಂಬಿದ್ರೆ ನಿಮಗೆ ಎಷ್ಟು ಅಮೌಂಟ್ ಬರುತ್ತೆ? 5,40,000 ರೂಪಾಯಿ ಅಮೌಂಟ್ ಬರುತ್ತೆ. ಟೋಟಲ್ ಆಗಿ 12,000 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ಅದಕ್ಕೆ ಇಂಟು 15 ಮಾಡ್ಕೊಳ್ಳಿ. 15 ಒಂದು ಇಂಟು ಮಾಡಿದ್ರೆ 15 ವರ್ಷದಷ್ಟು ಎಷ್ಟಾಗತ್ತೆ? 1,80,000 ರೂಪಾಯಿ ಅಮೌಂಟ್ ಆಗುತ್ತೆ, ಹೌದಲ್ವಾ? ಸೊ ಆ ಒಂದು 1,80,000 ಆದಮೇಲೆ ಅದರ 3 ಪಟ್ಟು ನಾವು ಅಮೌಂಟ್ ನಿಮ್ಮ ಖಾತೆಗೆ ಜಮಾ ಮಾಡ್ತೇವೆ, ನಾವು ನಿಮಗೆ ಕೊಡ್ತೇವೆ ಅಂತ ಈ ಒಂದು ಸ್ಕೀಮ್ನಲ್ಲಿ ಇರುವಂಥದ್ದು. ಸೊ ಈ ಒಂದು ಸ್ಕೀಮು ಈ ಒಂದು ಕಾರಣಕ್ಕಾಗಿಯೇ ಮಾಡಿರೋದು. ಸುಕನ್ಯಾ ಸಮೃದ್ಧಿ ಒಂದು ಸ್ಕೀಮ್. ಇದು ಎಷ್ಟು? 1,80,000 ರೂಪಾಯಿ ನಿಮ್ಮ ಅಮೌಂಟು ತುಂಬಿರ್ತೀರಾ. ಸೊ ಅದರ 3 ಫಸ್ಟ್ ಹಾಕಿ ಅವರು ಕೊಡ್ತಾರೆ. ಟೋಟಲ್ ಆಗಿ 5,40,000 ರೂಪಾಯಿ ಅಮೌಂಟು ಕೊಡ್ತಾರೆ. ಸರ್ ನಮಗೆ 1,000 ರೂಪಾಯಿ ಆಗಲ್ಲ, ನಮ್ಮ ಪ್ರತಿ ತಿಂಗಳು 1,000 ರೂಪಾಯಿ ತುಂಬಕ್ಕಾಗಲ್ಲ, ಬೇರೆ ಆ ಕಡೆ ಈ ಕಡೆ ನಮ್ಮದು ಲೋನ್ ತೆಗ್ಸಿದ್ವಿ, ಅಲ್ಲಿ ಇಲ್ಲಿ ತುಂಬ್ತೇವೆ ಅಂತ ನೀವು ಅನ್ಬೋದು. ಸೊ ಅಂಥವ್ರಿಗೂ ಕೂಡ ಇಲ್ಲಿ ಸೊಲ್ಯೂಷನ್ ಇದೆ. 250 ರೂಪಾಯಿ ಇಟ್ಕೊಂಡು ಸ್ಟಾರ್ಟ್ ಇದೆ. ಸೊ ತಿಂಗಳಿಗೆ 250 ರೂಪಾಯಿ ತುಂಬಕ್ಕಾಗಲ್ವಾ? ಸೊ ಎಲ್ಲೋ ಖರ್ಚು ಮಾಡ್ತಾ ಇರ್ತೀರ, ಯಾರೋ ಗುಟ್ಕಾ ತಿಂದು ಉಗುಳ್ತಾ ಇರ್ತಾರೆ, ಈ ಕಡೆಗೆ ಯಾರೋ ಸುಮ್ಮನೆ ನಾಷ್ಟ ಮಾಡ್ತಿರ್ತಾರೆ, ಇವ್ರಿಗೆ ಖರ್ಚು ಮಾಡ್ತಾ ಇರ್ತಾರೆ. 250 ರೂಪಾಯಿ ತುಂಬಿ ಅಷ್ಟಾದರೂ ಸಾಗಲ್ವಾ? ಒಬ್ಬೊಬ್ಬರಿಗೆ 500 ರೂಪಾಯಿ ಇದ್ದಾವೆ. ಸರ್ ನಮ್ಮ ಕಡೆ 500 ರೂಪಾಯಿ ತುಂಬ್ತೇವೆ. ಓಕೆ, ತುಂಬಿ, ನಿಮ್ಮ ಇಷ್ಟ. ಸೊ ಎಷ್ಟು ಒಂದು 250 ರೂಪಾಯಿ ಹಿಡ್ಕೊಂಡು ಸ್ಟಾರ್ಟ್ ಇದೆ ಇದು. ಸೊ ಅಲ್ಲಿ ಹಿಡ್ಕೊಂಡು ನೀವು ಎಷ್ಟು ಬೇಕಾದರೂ ಅಮೌಂಟು ತುಂಬ್ತಾ ಹೋಗ್ಬೋದು. 1,000 ಅಷ್ಟೇ ಅಲ್ಲ, ಹೆಚ್ಚಿನ ಅಮೌಂಟ್ ಕೂಡ ತುಂಬೋದು. ಸೊ ಅದನ್ನು ನಾನು ಒಂದು ಲೆವೆಲ್ದಲ್ಲಿ ಹೇಳಿದೆ ಅಷ್ಟೇ. ಒಂದು ಲೆವೆಲ್ದಲ್ಲಿ ಅಂದರೆ 1,000 ರೂಪಾಯಿ ತುಂಬಿದ್ರೆ 12,000 ರೂಪಾಯಿ ಆಗುತ್ತೆ ವರ್ಷಕ್ಕೆ. ಟೋಟಲ್ ಆಗಿ 15 ವರ್ಷಕ್ಕೆ 1,80,000 ರೂಪಾಯಿ ಆಗುತ್ತೆ. ಟೋಟಲ್ ಆಗಿ ನಿಮ್ಮ ಖಾತೆಗೆ 3 ಪಟ್ಟು ಆದರೆ 5,40,000 ರೂಪಾಯಿ ಅಮೌಂಟ್ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಈ ರೀತಿ ಒಂದು ಪ್ಯಾಟರ್ನ್ ಮುಖಾಂತರ ನಾನು ಹೇಳಿದ್ದೀನಿ. ಸೊ ನೋಡಿ, ನಿಮ್ಗೆ ಎಷ್ಟು ಒಂದು ತುಂಬಲಿಕ್ಕೆ ಆಗತ್ತೆ ನಿಮ್ಮ ಎಬಿಲಿಟಿ ತಕ್ಕಂತೆ. ಸೊ ತುಂಬ್ತಾ ಹೋಗಿ. ಈಗ ನೀವು ಅನ್ಬೋದು, ಸರ್ ನಮಗೆ 250 ರೂಪಾಯಿ ತುಂಬ್ತೇವೆ, ಮುಂದಿನ ತಿಂಗಳು ನಮ್ಗೆ ಹೆಚ್ಚು ಅಮೌಂಟ್ ಇರುತ್ತೆ, ನಮ್ಮ ಹತ್ರ 500 ರೂಪಾಯಿ ಇರುತ್ತೆ, ತುಂಬೋಲ್ಲ. ಓಕೆ, ತುಂಬೋದು. ನೀವು ಹೆಚ್ಚಾಗಿ ತುಂಬ್ತಾ ಹೋದ್ರೂ ನಿಮ್ಮ ಒಂದು ನಡೆಯುತ್ತೆ. ಸೊ ಇನ್ನು ಈಗ ಈ ಒಂದು ಪಾಯಿಂಟ್ಗೆ ಬಂದ್ಬಿಡೋಣ. ಇದನ್ನು ಎಲ್ಲಿ ಹೋಗಿ ತುಂಬಬೇಕು, ಎಲ್ಲಿ ನಾವು ಒಂದು ಅಕೌಂಟ್ ತೆಗಿಬೇಕಾಗತ್ತೆ, ಯಾವ ಒಂದು ಸ್ಕೀಮ್ನಲ್ಲಿ ತುಂಬಬೇಕಾಗತ್ತೆ, ಈಗಾಗಲೇ ಸ್ಕೀಮ್ ಹೇಳಿದ್ದೀನಿ. ಸೊ ಪೋಸ್ಟ್ ಆಫೀಸ್ನ ಮುಖಾಂತರ ನೀವು ಈ ಒಂದು ಹಣವನ್ನು ತುಂಬ್ತಾ ಹೋಗ್ಬೋದು. ಪೋಸ್ಟ್ ಆಫೀಸ್ನಲ್ಲಿ ಅಂದರೆ ವೀಕ್ಷಕರೇ, ಅಲ್ಲಿ ಒಂದು ಅಕೌಂಟ್ಗಳು ಮಾಡ್ಬೋದು. ನೀವೊಂದು ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಆ ಒಂದು ಅಕೌಂಟನ್ನು ಸುಕನ್ಯಾ ಸಮೃದ್ಧಿ ಯೋಜನೆಯಾಗಿಯೇ ಓಪನ್ ಮಾಡ್ಕೊಳ್ಳಿ. ಅವ್ರಿಗೆ ಹೇಳಬೇಕು, ನೀವು ಪೋಸ್ಟ್ ಆಫೀಸ್, ನಿಮ್ಮ ಮನೆ ಹತ್ರ ಪೋಸ್ಟ್ ಆಫೀಸ್ಗಳು ಇರ್ತಾವಲ್ಲ, ಸೊ ಆ ಪೋಸ್ಟ್ ಆಫೀಸ್ನವ್ರಿಗೆ ಹೇಳಬೇಕು, ಈ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನಾವು ಅಮೌಂಟ್ ಹಾಕೋರಿದ್ದೇವೆ, ನಾವು 15 ವರ್ಷಗಳ ಕಾಲ ತುಂಬ್ತಾ ಹೋಗ್ತೇವೆ ಅಂತ ನೀವು ಒಂದು ಮಾಹಿತಿಯನ್ನು ಅವ್ರಿಗೆ ಹೇಳಬೇಕಾಗತ್ತೆ. ಸೊ ಅದಾದ ತಕ್ಷಣ ನೀವೇನು ಮಾಡಬೇಕು, ಪ್ರತಿ ತಿಂಗಳು ಏನೋ ಅಮೌಂಟು ಕಟ್ತಾ ಹೋಗಬೇಕಾಗತ್ತೆ. ಎಷ್ಟಾಗತ್ತೆ ಅಷ್ಟು 200 ರೂಪಾಯಿ ಮೇಲ್ಗಡೆ, ಅಷ್ಟು ಅದ್ರ ಮೇಲ್ಗಡೆ ತುಂಬ್ತಾ ಹೋಗಬೇಕು.
ತುಂಬ್ತಾ ಹೋದ ತಕ್ಷಣ 15 ವರ್ಷಗಳ ಕಾಲ ತುಂಬ್ತಾ ಹೋಗ್ಬೇಕಾಗುತ್ತೆ. ನೀವು ಏನೂ ಮಾಡುವ ಅಗತ್ಯವಿಲ್ಲ. ಆಧಾರ್ ಕಾರ್ಡ್ ಒಯ್ಯಿ, ಪ್ಯಾನ್ ಕಾರ್ಡ್ ಒಯ್ಯಿರಿ, ಅದಷ್ಟಾದರೆ ಮತ್ತೇನು ಬೇಕಾಗಿಲ್ಲ. ಸೊ ಅದಷ್ಟಾದಮೇಲೆ ಅಲ್ಲಿ ಅಕೌಂಟ್ ಓಪನ್ ಆಗುತ್ತೆ ನಿಮ್ಮ ಹೆಸರಲ್ಲೇ. ಸೊ ಅಕೌಂಟ್ ಓಪನ್ ಆದ ತಕ್ಷಣ ನೀವು ತುಂಬ್ತಾ ಹೋಗ್ಬೋದು. ತುಂಬ್ತಾ ಹೋದ ತಕ್ಷಣ 15 ವರ್ಷ ಆದಮೇಲೆ ನೀವು ಅಮೌಂಟು ಪಡಿಬೋದು. ಓಕೆ ವೀಕ್ಷಕರೇ, ಇದ್ರದ್ದು ಏನು ಬೆನಿಫಿಟ್ಸ್ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ. ಸೊ ನೀವು ಬರೀ ಏನು ತುಂಬ್ತಾ ಹೋಗಬೇಕು, ಅದರ ಅಮೌಂಟು 3 ಪಟ್ಟಾಗಿ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಅಲ್ಲಿ ಕೊನೆಯದಾಗಿ. ಸೊ ಇದಿಷ್ಟು ಈ ಒಂದು ಸ್ಕೀಮ್ನ ಮುಖ್ಯವಾದಂತಹ ಮಾಹಿತಿ ವೀಕ್ಷಕರೇ. ಇದ್ರದ್ದು ಮತ್ತೇನಿಲ್ಲ, ನೀವು ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು, ಇಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು, ಏನೇನು ಅದು ಇದು ಡಾಕ್ಯುಮೆಂಟ್ಸ್ ಕೊಡಬೇಕು, ಮತ್ತು ಅದನ್ನು ತಗೊಳ್ಳಿಕ್ಕೆ ಓಡಾಡಬೇಕು, ಅದೇನಿಲ್ಲ. ಟೆನ್ಷನ್ ತೊಗೊಳ್ಳಿಕ್ಕೆ ಹೋಗ್ಬೇಡಿ. ನೀವು ಏನು ಮಾಡಬೇಕು, ಒಂದು ಅಕೌಂಟ್ ಓಪನ್ ಮಾಡಬೇಕಾಗತ್ತೆ. ಅಲ್ಲಿ ಪ್ರತಿ ತಿಂಗಳು ಒಂದು ಅಮೌಂಟನ್ನು ತುಂಬ್ತಾ ಹೋಗ್ಬೇಕಾಗತ್ತೆ. ತುಂಬ್ತಾ ನೀವು ಹೇಗೆ ತುಂಬಿದ್ದೀರಾ ನಿಮಗೆ ಗೊತ್ತಾಗಲ್ಲ. ಒಂದು 200 ರೂಪಾಯಿ, 250 ರೂಪಾಯಿ, 500 ರೂಪಾಯಿ ಹಿಂಗೆ ತುಂಬ್ತಾ ಹೋದರೆ ಅಲ್ಲಿ ಇಲ್ಲಿ ಖರ್ಚು ಮಾಡ್ತಾ ಇರ್ತೀರ. ಅಷ್ಟೇ ಒಂದು ಅಮೌಂಟ್ ತುಂಬ್ತಾ ಹೋದರೆ ನಿಮ್ಗೆ ಗೊತ್ತು ಕೂಡ ಆಗಲ್ಲ. ಸೊ ಕೊನೆಯದಾಗಿ 15 ವರ್ಷದ ನಂತರ ಅಮೌಂಟನ್ನು ಟೋಟಲ್ ಆಗಿ ನೀವು ಎಷ್ಟು ತುಂಬಿರ್ತೀರ ಅದರ 3 ಪಟ್ಟು ಹಣವನ್ನು ನೀವು ಪಡಿಬೋದು. ಇದು ಒಂದು ಈ ಸ್ಕೀಮ್ನ ಮುಖ್ಯವಾದಂತಹ ಧ್ಯೇಯ ವೀಕ್ಷಕರೇ. ಸೊ ಈ ಒಂದು ಸ್ಕೀಮು ಕೇಂದ್ರ ಸರ್ಕಾರದಿಂದ ಬಂದಿರುವಂಥದ್ದು. ಇದು ಮೋದಿನೇ ಗ್ಯಾರಂಟಿ ಅಂತ ಹೇಳಿದರೆ, ನಾನೇ ಇದಕ್ಕೆ ಗ್ಯಾರಂಟಿ ಅಂತ ಮೋದಿಜಿ ಅವರು ಹೇಳಿದ್ದಾರೆ. ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಒಂದು ಸ್ಕೀಮ್ ಅಂತ ಮೊದಲೇ ಹೇಳಿದ್ದೇನೆ ವೀಕ್ಷಕರೇ. ಈ ಒಂದು ಸ್ಕೀಮ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ, ನಿಮ್ಮ ಮನೆಯವರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಒಂದು ಸಿಗೋಣ. ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.